ಮಾನಸ ಬಗ್ಗೆ ಟಾಕು ಏನಪ್ಪ ಅಂತ ಹೇಳಿದ್ರೆ ತುಂಬ ಮ್ಯಾನ್ ಹ್ಯಾಂಡಲ್ ಮಾಡಿದ್ರು ಅಂತ ಹೇಳಿಬಿಟ್ಟು. ಸೊ ಹೌದಾ, ಏನು ಹೇಳ್ತೀರಾ ಈ ಕಮೆಂಟ್ಗೆ ಅಂತ? ನಾನು ಮಹಾರಾಜ ಟಾಸ್ಕ್ ಮಾಡ್ತಿರ್ಬೇಕಾದ್ರೆ ಇವಾಗ ಒಂದು ಏನಿರುತ್ತೆ ನಮಗೆ ಸುಮಾರು ವರ್ಷಗಳಿಂದ ಹಿಂದೆ ಬಿಟ್ಟು ಹೋಗಿರುವಂತಹ ಯುವರಾಣಿಯವರು ಮತ್ತೆ ಆ ಸ್ಥಾನಕ್ಕೆ ಬರ್ತಿದ್ದಾರೆ. ಆ ಸ್ಥಾನ ಕಬಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರಿಗೂ ಇಷ್ಟಿಷ್ಟು ಕ್ವಾಲಿಟಿ ಇರುತ್ತೆ ಅಂದಾಗ ನಾನು ಕ್ಯಾಪ್ಟನ್ ಆಗಿರ್ತೀನಿ. ಆ ವಾರ ಕ್ಯಾಪ್ಟನು ಆಗಿ ಮಹಾರಾಜ ಟಾಸ್ಕ್ ನಿಭಾಯಿಸ್ತಿರ್ಬೇಕಾದ್ರೆ ಕ್ಯಾಪ್ಟನ್ ಕುರ್ಚಿ ಮೇಲೆ ಕೂತಿರ್ತಾರೆ ಅವರು. ಕ್ಯಾಪ್ಟನ್ ಕುರ್ಚಿ ಮೇಲೆ ಅದನ್ನು ಬಿಗ್ ಬಾಸು ಕನ್ಫೆಷನ್ ರೂಮ್ ಕರೆದು ಅವ್ರಿಗೆ ಹೇಳಿರ್ತಾರೆ, ನಿಮಗೆ ಅಂತ ಒಂದು ಪ್ಲೇಸು ನಿರ್ಮಾಣ ಮಾಡಿದ್ದೀವಿ, ಈ ಪ್ಲೇಸಲ್ಲೇ ಒಂದು ಬೆಂಚ್ ಹಾಕಿ ಒಂದು ಚೇರ್ಗೂ ಕೊಟ್ಟಿರ್ತಾರೆ. ಬಟ್ ನನಗೆ ಅದು ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಕ್ಯಾಪ್ಟನ್ ರೂಮಿಗೆ ಬಂದು ಕ್ಯಾಪ್ಟನ್ ರೂಮಲ್ಲೂ ಕೂತ್ಕೊಂಡು ಒಂದಷ್ಟು ಅವರೆಲ್ಲ ಕೂತ್ಕೊಂಡು ದಬ್ಬಾಳಿಕೆ ಮಾಡೋ ರೀತಿ ಆದಾಗ ಆ ಚೇರ್ ನಾವು ಕಬಳಿಸ್ಕೋಬೇಕು ಅಂತೇಳಿ ಅಲ್ಲಿಗೆ ಹೋದಾಗ ಅಲ್ಲಿ ತಳ್ಳಾಟ ಇದು ಮಾಡಿದಾಗ ಶಿಶಿರನ ತಳ್ಳಿರೋದು ಆ ಥರದ್ದು. ಇನ್ನು ಮಾನಸ ಗ್ಲಾಸ್ ಪೋಸ್ಟರ್ ಇರುತ್ತೆ. ನಾವು ಯಾವುದು ಎಲೆಕ್ಷನ್ದು ಪ್ರಚಾರ ಮಾಡಬೇಕಾದ್ರೆ ನಮ್ಮದು ಪೋಸ್ಟರ್ ಹಾಕಿರ್ತೀವಿ, ಗರುಡ ಆ ಥರದ್ದು ಒಂದು ಪೋಸ್ಟರ್ ಹಾಕಿರ್ತೀವಿ. ಆ ಪೋಸ್ಟರ್ನ ಕೀಳಕ್ಕೆ ಹೋಗ್ತಾರೆ. ಆಲ್ರೆಡಿ 2-3 ಕಿತ್ತು ಅರ್ಧಾಕಿರ್ತಾರೆ. ಅದನ್ನು ನಾವು ಮತ್ತೆ ಅಂಟಿಸೋಕ್ಕೆಲ್ಲ ಪ್ರಯತ್ನ ಪಟ್ಟಿರ್ತೀವಿ ನಮ್ಮ ಟೀಮವರು. ಆ ಪೋಸ್ಟರ್ನ ಕೀಳಬೇಕಾದ್ರೆ ಹಿಂಗೆ ಕೈ ಅನ್ನೋದಷ್ಟೇ, ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಅಲ್ಲ, ಅದು ಬಿದ್ದಿದ್ದು. ಅದು ಮಾನಸವರು ಅಲ್ಲಿ ಇಲ್ಲ ಬಿಡಿ ಒಂದು ಜನ ನೀವು ಬೇಕು ಅಂತೆಲ್ಲ ಕೈ ಹಿಂಗೆ ಅಂದಿದ್ದಕ್ಕೆ ಟಚ್ ಆಗಿದ್ದು ಅಂತಲೂ ಹೇಳಿದ್ದಾರೆ. ಶಿಶಿರವರು ಮಾತಾಡಬೇಕಾದ್ರು ಹೌದು, ಯಾಕಂದರೆ ಒಂದು ಮಹಾರಾಜ ಅನ್ನೋ ಒಂದು ಟಾಸ್ಕಲ್ಲಿ ಆ ಮಹಾರಾಜನಿಗೆ ಇದ್ದಿದ್ದು ಒಂದಷ್ಟು ಕಪಾಟಿ, ಒಂದಷ್ಟು ಏನು ದ್ವೇಷ ಮಾಡ್ತಾರೆ, ಒಂದಷ್ಟು ಕೋಪಿಷ್ಟ, ಇವೆಲ್ಲ ಆ ಪಾತ್ರದಲ್ಲಿ ಇದ್ದಿದ್ದಕ್ಕೋಸ್ಕರ ಎಲ್ಲರೂ ಎಳೆದಾಕೋದು, ಲೈಕ್ ಆ ಥರ ನಡವಳಿಕೆ ಇತ್ತು ಅಷ್ಟೇ. ಅದಾದಮೇಲೆ ಶಿಶಿರೂ ಅದನ್ನು ಒಪ್ಕೊಂಡ್ರು, ಇದು ಮಾಡಿದ್ರು. ಅದೇನು ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನೋದು ತಪ್ಪಾಗುತ್ತದೆ. ಅದು ಟಾಸ್ಕ್ ವಿಚಾರವಾಗಿ ಅಲ್ಲಿ ಆಟದ ವಿಚಾರವಾಗಿ ಇದು ಮಾಡಿರೋದಷ್ಟೇ. ಅದು ಬಿಟ್ಟರೆ ಏನು ಬೇರೆ ಏನಿಲ್ಲ. ಫೈನ್. ಇನ್ನು ಬಿಗ್ ಬಾಸ್ ಮನೆಗೆ ಹೋದವರೆಲ್ಲರೂ ಕೂಡ ಹೇಳ್ತಾರೆ, ನಾನು ಇದನ್ನು ಕಲಿತೆ, ನನ್ನ ಗುರಿ ಇದಾಯಿತು, ಅಲ್ಲಿ ಹೋದ್ಮೇಲಿಂದ ನಾನು ಇದನ್ನು ತಲುಪಬೇಕು ಅಂತ ಹೇಳ್ಬಿಟ್ಟು ಒಂದು ಡಿಸಿಷನ್ ತೊಗೊಂಡು ಆಚೆ ಬರ್ತಾರೆ. ಬಿಕಾಸ್ ಕಿಚ್ಚ ಸುದೀಪ್ ಅವರ ಒಂದು ಬುದ್ಧಿ ಮಾತುಗಳಿಂದ ಆಗಿರ್ಬೋದು, ತಮ್ಮನ್ನು ತಾವು ಕರೆಕ್ಷನ್ ಮಾಡಿಕೊಂಡು ಏನೋ ಒಂದು ಚೂರಾದರೂ ಬದಲಾವಣೆ ಆಗಿ ಆಚೆ ಬರ್ತಾರೆ. ಸೊ ನೀವು ಬಿಗ್ ಬಾಸ್ ಮನೆ ಒಳಗಡೆ ಕಲಿತಂಥ ಒಂದು ದೊಡ್ಡ ಪಾಠ ಅಂದರೆ ಯಾವುದು? ಏನಿಲ್ಲ ಅಂದರೆ ಸುಮಾರಷ್ಟು ಅವರು ಹೇಳುವಂಥ ಮಾತುಗಳು, ಆ ಸೂಕ್ಷ್ಮತೆಯಿಂದ ಒಂದಷ್ಟು ವಿಚಾರಗಳು ಹೇಳ್ತಾರೆ, ಆ ಥರದ ಮಾತುಗಳು. ಆಮೇಲೆ ಒಂದು 4 ಜನರ ಜೊತೆ ಕೂತಿರ್ಬೇಕಾದ್ರೆ ಹೇಗೆ ಮಾತಾಡಬೇಕು, ಹೇಗೆ, ಆಮೇಲೆ 4 ಜನರು ನಮ್ಮ ಬಗ್ಗೆ ಏನು ತಿಳ್ಕೊತಿದ್ದಾರೆ, ಆಮೇಲೆ ಏನು ಯೋಚನೆ ಮಾಡ್ತಿದ್ದಾರೆ, ಆಮೇಲೆ ನಮಗದು ಯಾವ ರೀತಿ ನಮ್ಮನ್ನು ಬಿಂಬಿಸ್ತಿದ್ದಾರೆ ಹೊರಗಡೆ, ಇವೆಲ್ಲ ಒಂದಷ್ಟು ವಿಚಾರಗಳು ಗೊತ್ತಿತ್ತು. ಅದು ಇನ್ನೂ ತುಂಬ ಚೆನ್ನಾಗಿ ಗೊತ್ತಾಯಿತು. ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಒಂದಷ್ಟು ಸುಮಾರಷ್ಟು ವಿಚಾರಗಳು ಗೊತ್ತಾಯಿತು. ಆಮೇಲೆ ತಿಳ್ಕೊಂಬಂದು ದೊಡ್ಡದಾಗಿ ನಾನು ಅಲ್ಲಿಂದ ಪಡ್ಕೊಂಬಂದಿರೋದೇ ಒಂದಷ್ಟು ಜನರ ಪ್ರೀತಿ ಮೇಡಮ್. ನನಗೆ ಇಡೀ ಕರ್ನಾಟಕದ ಜನತೆಯಲ್ಲಿ ಸುಮಾರು ಜನ ತಾಯಂದರು ಎಲ್ಲ ಪ್ರೀತಿ ಮಾಡ್ತಾರೆ ಅಂತಂದರೆ ಅಲ್ಲಿಂದ ಪಡ್ಕೊಂಬಂದಿರೋದು. ಅದನ್ನು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಉಳಿಸ್ಕೊಂಡು ಹೋದರೆ ಸಾಕು ಅನಿಸುತ್ತೆ. ಇನ್ನೇನು ನಾವೇನು ದೊಡ್ಡದಾಗಿ ಏನು ಪಡ್ಕೋಬೇಕಾಗಿರೋದೇನಿಲ್ಲ. ನಮ್ಮ ಜೊತೆಗಿರೋದು ನಮ್ಮ ತಂದೆ ತಾಯಿ, ನಮ್ಮ ತಂಗಿರು, ಇವ್ರನ್ನೆಲ್ಲ ನೋಡಿಕೊಂಡು ಇರೋವಂಥ ಒಂದಷ್ಟು ಜನ ಪ್ರೀತಿ ಮಾಡೋವಂಥ ಜನಗಳು, ನಮಗೆ ಒಳ್ಳೇದು ಬಯಸೋವಂಥವ್ರನ್ನ ಒಂದಷ್ಟು ಜನರನ್ನ ನೋಡ್ಕೊಂಡು ಹೋಗೋವಂಥದ್ದು, ಅವೆಲ್ಲ ಕಲಿಬೇಕಲ್ಲಿ ಕಲ್ತಿದ್ದೀನಿ. ಸುಮಾರಷ್ಟು ವಿಚಾರಗಳು ಕಲ್ತಿದ್ದೀನಿ. ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ಇನ್ನಷ್ಟು ಕರ್ನಾಟಕ ಜನತೆಯ ಹೆಚ್ಚಾಗಿ ಪ್ರೀತಿ ಗಳಿಸಿದ್ರಿ. ಸೊ ನಿಮ್ಮ ಮದುವೆ ಯಾವಾಗ, ಹುಡುಗಿ ಪ್ರೀತಿ ಯಾವಾಗ ಸಿಗುತ್ತೆ? ಸೊ ಏನು ಪ್ಲಾನಿಂಗ್ಸ್ ಇದೆ? ಹುಡುಗಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು? ಹುಡುಗಿ ಥರ ಇದ್ದರೆ ಸಾಕು ಮ್ಯಾಮ್. ಅದೇನು ಕ್ವಾಲಿಟಿ ಆ ಥರದ್ದೆಲ್ಲ ನಮ್ಮದೇನು ಅಷ್ಟೊಂದು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ನಾವು ಯಾರು ಡಿಸೈಡ್ ಒಂದು ಕನಸಿರುತ್ತಲ್ಲ, ನಾನು ಮದುವೆ ಆಗೋ ಹುಡುಗಿ ಹೀಗೆ ಇರಬೇಕು? ಇಲ್ಲ ಮ್ಯಾಮ್, ಅದು ತಪ್ಪೇ, ರಾಂಗ್. ಅದು ನಾವು ಆ ಥರ ಅಂದ್ಕೊಳ್ಳೋದು ರಾಂಗೇ ಅಲ್ವಾ. ಈ ಕಲರ್ ಇರಬೇಕು ಅಂದರೆ ಕಲರ್, ಹಂಗಾದ್ರೆ ಬೇರೆ ಕಲರ್ ಇದ್ದರೆ ಅವ್ರ ತಪ್ಪೇ. ಆಮೇಲೆ ಹೀಗೆ ಹೈಟ್ ಇರಬೇಕು ಅಂದರೆ ಹೈಟ್ ಕಡಿಮೆ ಇರೋರು ತಪ್ಪೇ. ಅದು ರಾಂಗೇ ಅಲ್ವಾ. ಗುಣಗಳು ಬೇಡ ನನಗೆ, ಸೌಂದರ್ಯ ಅಲ್ಲ, ಗುಣಗಳು ಏನು ಮೇಡಮ್, ಎಲ್ಲರಿಗೂ ಒಳ್ಳೆ ಗುಣನೇ ಇರೋದು. ಯಾರನ್ನು ಪರಿಸ್ಥಿತಿಗೆ, ಹೌದು ಎಲ್ಲರಿಗೂ ಒಳ್ಳೆ ಗುಣನೇ ಅಲ್ವಾ. ಯಾರನ್ನು ಬೇಕು ಅಂತ ಏನು ತಪ್ಪು ಮಾಡಲ್ವಲ್ಲ. ಅದು ಗೊತ್ತಿದ್ದು ತಪ್ಪು ಅಂತ ಅನ್ನಂಗಿದ್ರೆ ಯಾಕೆ ತಪ್ಪು ಮಾಡೋಕ್ಕೆ ಹೋಗ್ತಾರೆ? ಅದರಿಂದ ಅನುಭವಿಸ್ಬೇಕು ಅನ್ನೋಂಗಿದ್ರೆ ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಎಲ್ಲರೂ ಒಳ್ಳೆ ಮನಸ್ಸಿರೋಂಥವ್ರೆ, ಎಲ್ಲರೂ ಒಳ್ಳೆ ಗುಣನೇ. ನಮ್ಮ ಮನುಷ್ಯ ಅಂತಂದಮೇಲೆ ಎಲ್ಲನೂ ಇದ್ದೇ ಇರುತ್ತೆ, ಎಲ್ಲನೂ ತುಂಬ್ಕೊಂಡಿರ್ತಾರೆ. ಬಟ್ ಅದನ್ನು ಹುಡುಕ್ತಿದ್ದಾರೆ ಮನೇಲಿ ಹುಡುಕಿ ನೋಡಾದ್ಮೇಲೆ ಅದು ನಾವು ಹೇಳಿದ ಕೂಡಲೇ ಆಗಂಥದ್ದಲ್ಲ. ಲಾಸ್ಟ್ 1 year ಬ್ಯಾಕಿಂದನೇ ಹುಡುಕ್ತಿದ್ರು, ಅದು ಕೆಲವೊಂದು ಆಗ್ತಿರಲಿಲ್ಲ. ನಾವು ಸಿನಿಮಾದಲ್ಲಿ ಇರೋದರಿಂದ ಒಂದಷ್ಟು ಜನ ಸಿನಿಮಾ ಫೀಲ್ಡಲ್ಲಿ ಇದ್ದಾನೆ ಅಂತ ರಿಜೆಕ್ಟ್ ಆಗ್ತಿತ್ತು. ಒಂದಷ್ಟು ಅವ್ರದ್ದಿನೋ ಒಂದಷ್ಟು ಆಸೆಗಳಿರುತ್ತಲ್ವ. ಇವಾಗ ನಮ್ಮದು ಜೀವನ ಹಂಗೆ ಇರುತ್ತೆ. ಯಾವುದೋ ಒಂದು ತಿಂಗಳು ಕೆಲಸ ಸಿಗ್ತಾರೆ, 1-2-3 ತಿಂಗಳು ಸುಮ್ಮನೆ ಕೂತ್ಕೊಬಿಡ್ತೀವಿ. ಯಾವುದೋ ಸಿನಿಮಾ ಪೋಸ್ಟ್ಪೋನ್ ಆಗೋಗುತ್ತೆ, ಯಾವುದೋ ಕಂಟಿನ್ಯೂಟಿ ಪ್ರಾಬ್ಲಮ್ ಆಗುತ್ತೆ, ಯಾರ್ದೋ ಡೇಟ್ಸ್ ಪ್ರಾಬ್ಲಮ್ ಆಗುತ್ತೆ. ಆ ರೀತಿ ಅವ್ರು ಆಲೋಚನೆ ಮಾಡೋದ್ರಲ್ಲೂ ತಪ್ಪಿಲ್ಲ. ಯಾವುದೋ ಕೆಲವೊಂದು ನಮ್ಮದು ಏನಂದರೆ ಹೆಚ್ಚಿಗೆ ಈ ಸಿನಿಮಾದವರು ಮತ್ತು ರಾಜಕೀಯದವರು ಏನಾದರೂ ಮಾಡಿದ್ರೆ ಹೆಚ್ಚಿಗೆ ಪ್ರಪಂಚದಲ್ಲಿ ಅಂದರೆ ನಮ್ಮ ಸಮಾಜದಲ್ಲಿ ಹೆಚ್ಚಿಗೆ ನಾವು ಬೇಗನೆ ಕಾಣಿಸ್ಕೊಬಿಡ್ತೀವಿ. ಆ ರೀತಿಯಲ್ಲಿ ಒಂದಷ್ಟು ಇದಾಯಿತು. ಹುಡುಕ್ತಿದ್ರೆ ನೋಡೋಣ, ಯಾವಾಗಾಗುತ್ತೋ ಅದು ಗೊತ್ತಿಲ್ಲ. ಅಂದರೆ ಅಮ್ಮದೇ ಫೈನಲ್ ಡಿಸಿಷನ್ ಅನಿಸುತ್ತೆ ಮದುವೆ. ಅಮ್ಮ ಅಪ್ಪ ತಂಗಿರು ಅವರು ಡಿಸೈಡ್ ಮಾಡ್ತಾರೆ.
ನೋಡಿ ಈ ಥರ ಹುಡುಗನ್ನ ಎಲ್ಲಿ ತರ್ತೀರಾ ಇವಾಗಿನ ಕಾಲದಲ್ಲೂ ಅಪ್ಲಿಕೇಶನ್ ಹಾಕಿ ಅಮ್ಮಂಗೆ ಎಲ್ಲರೂ ಬೇಗ ಬೇಗ. ಆಗಲಿ. ಇನ್ನು ಒಂದು ವಿಚಾರ ಹೊರಗಡೆ ತುಂಬ ಚರ್ಚೆ ಆಗ್ತಾ ಇದೆ, ನಿಮ್ಮ ಗಮನಕ್ಕೂ ಇದೆ ಅಂತ ಭಾವಿಸ್ತೀನಿ. ಮೋಕ್ಷಿತಾ ಅವರ ಪ್ರಕರಣ ನಿಮ್ಮ ಗಮನಕ್ಕಿದೆಯಾ? ಓಕೆ, ಅವ್ರದ್ದು ಬೇಡ. ಓಕೆ, ಫೈನ್. ನನ್ನ ಬಗ್ಗೆ ಆ ಬಿಗ್ ಬಾಸ್ ಮನೇಲಿ ನಮ್ಮದು ಏನೋ ಒಂದಷ್ಟು ವಿಚಾರಗಳಿದ್ರೆ ಕೇಳಿ. ಬಟ್ ನನಗೆ ಅದು ಕೆಲವೊಂದೆಲ್ಲ ಅಂದರೆ ಏನಕ್ಕೆ ಅಂತಂದರೆ ನಾನು ಹೇಗೆ ನೋಡ್ತೀನಿ ಒಬ್ಬ ಮನುಷ್ಯನ ಅನ್ನೋದು ನನಗೆ ಅಷ್ಟೇ ಇರಲಿ ಅಂತ. ಆಮೇಲೆ ಅವ್ರು ಎಲ್ಲರೂ ತಪ್ಪುಗಳು ಮಾಡ್ತಾರೆ, ಏನೋ ಒಂದು ತಪ್ಪುಗಳಾಗಿರ್ಬೋದು, ಏನೋ ಒಂದು ಆಗಿರ್ಬೋದು. ನಾನು ಹೇಗೆ ಒಬ್ಬ ಮನುಷ್ಯನ ನೋಡ್ತೀನಿ, ನನ್ನ ದೃಷ್ಟಿಕೋನದಲ್ಲಿ ಹೇಗೆ ಕಾಣಿಸ್ತಾರೆ, ನಾನು ಅದಕ್ಕೆ ಸ್ಟಿಕ್ಕನ್ ಆಗ್ತೀನಿ. ಬೇರೆಯವ್ರು ಏನೋ ಹೇಳಿ ಅವ್ರ ಅಭಿಪ್ರಾಯಗಳು ಹೇಳಿ ಅದಕ್ಕೆಲ್ಲ ಹೋಗಲ್ಲ. ಬಟ್ ನನಗೇನು ಅನಿಸುತ್ತೋ ಅದೇ ರೀತಿ ಇರ್ತೀನಿ. ಬಟ್ ನಾವು ಕಂಡಂತಹ ಮೋಕ್ಷಿತಾ, ನೀವು ಜೊತೆಲಿದ್ದು ಕಂಡಂತಹ ಮೋಕ್ಷಿತಾ, ಹೊರಗಡೆ ಆಗ್ತಾ ಇರುವಂತಹ ಪ್ರಕರಣದ ಬಗ್ಗೆ, ಸೊ ಬಿಕಾಸ್ ನೀವು ಅವ್ರ ಜೊತೆ ಅಷ್ಟು ದಿನಗಳ ಕಾಲ ಇದ್ರಿ ಅಂತ ನಾನು ಕೇಳಿದೆ ಅಷ್ಟೇ. ಓಕೆ, ಫೈನ್, ಬೇಡ ಅಂದರೆ ನೋ ಪ್ರಾಬ್ಲಮ್. ಕಿವಿಗೆ ಬಿತ್ತು, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ನಾನು ಪ್ರಯತ್ನ ಪಡಲ್ಲ. ನನಗೆ ಯಾರೇ ಒಬ್ಬರ ಬಗ್ಗೆ ಆಗಲಿ, ಇವಾಗ ನಾನು ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿರೋದ್ರಲ್ಲಿ ನನಗೆ ಧರ್ಮಕೀರ್ತಿ ಅವ್ರ ಜೊತೆ ನಾನು ಸಿನಿಮಾ ಮಾಡಿದ್ದೀನಿ. ಅಷ್ಟು ಬಿಟ್ಟರೆ 1 ಸಲನೋ 2 ಸಲನೋ ಭವ್ಯ ಸಿಕ್ಕಿದ್ದಾರೆ. ಅದು ಬಿಟ್ಟರೆ ವಿಕ್ಕಿ ಸಿಕ್ಕಿದ್ದಾನೆ ಕ್ರಿಕೆಟ್ ಇದರಲ್ಲಿ. ಅದು ಬಿಟ್ಟರೆ ಇನ್ಯಾರೂ ಗೊತ್ತಿಲ್ಲ ನನಗೆ. ಯಾರ್ದು ಸೋಷಿಯಲ್ ಮೀಡಿಯಾದಾಗ ಹೋಗು ಅವ್ರ ಬಗ್ಗೆ ತಿಳ್ಕೊ, ಇವ್ರು ಯಾರು ಆರ್ಟಿಸ್ಟು, ಇವರು ಸೀರಿಯಲ್ ಆರ್ಟಿಸ್ಟ, ಇವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರಾ, ಇವ್ರದ್ದು ಏನು ಹಿಸ್ಟ್ರಿ, ಇವೆಲ್ಲ ನಾನು ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅದು ಆ ಗುಂಗಿಗೆ ಹೋಗಲ್ಲ ನಾನು. ನನ್ನ ಹತ್ರ ಹೇಗೆ ಮಾತಾಡ್ತಾರೆ, ನನ್ನ ಹತ್ರ ಹೇಗಿರ್ತಾರೆ, ನಾನು ಏನು ನನಗೆ ಎಷ್ಟು ಪ್ರೀತಿ ಕೊಡ್ತಾರೋ ನಾನು ಅದಕ್ಕಿಂತ ಹೆಚ್ಚಿಗೆ ಪ್ರೀತಿ ಕೊಡ್ತೀನಿ. ನನ್ನ ಹತ್ರ ಹೇಗೆ ನಡ್ಕೋತಾರೋ ಆ ರೀತಿ ನಡ್ಕೋತೀನಿ. ಅದು ಬಿಟ್ಟರೆ ನನಗೆ ಬೇರೆಯವ್ರ ಬಗ್ಗೆ ನಾನು ಆದರೆ ಒಳ್ಳೇದು ಮಾತಾಡ್ತೀನಿ. ಅದರ್ವೈಸ್ ಬೇರೆದೆಲ್ಲ ಏನು ಬೇಡ ಅಂತ ಅಷ್ಟೆ. ಇನ್ನು ಹನುಮಂತ್ ಅವರು ಕಪ್ ಗೆದ್ದಿದ್ರ ಬಗ್ಗೆ ಎಷ್ಟು ಖುಷಿ ಇದೆ. ಕಪ್ಪು ಅವ್ರು ಗೆಲ್ಲೋಕೆ ಅರ್ಹರಿದ್ರ? ಬಿಕಾಸ್ ಹೊರಗಡೆ ಟಾಕ್ ಆಗ್ತಾ ಇದೆ, ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬಂದು ಹನುಮಂತುಗೆ ಕಪ್ ಬೇಡಿತ್ತು ಅಂತ ಹೇಳ್ಬಿಟ್ಟು, ತ್ರಿವಿಕ್ರಮ್ಗೆ ಬೆಟರ್ ಇರ್ತಿತ್ತು ಅಂತ. ಸೊ ಕೆಲವೊಂದು ಕಡೆ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ, ರಜತ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನಿಮ್ಮ ಒಪಿನಿಯನ್ ಏನು? ಅವರೇನು ವೈಲ್ಡ್ ಕಾರ್ಡ್ ಎಂಟ್ರಿ ಅಂದರೆ 50 ಡೇಸ್ಗೆ ಬಂದಿದ್ದು ರಜತ್ತು, ಇವರು ಬಂದಿದ್ದು 4 ವೀಕ್ಸು ಆದಮೇಲೆ. ಬಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದ್ರೂ ಪ್ರತಿಯೊಬ್ಬರೂ ಅವ್ರೂ ಅಲ್ಲಿ ಹೋಗಿ ಭಾಗವಹಿಸ್ಬೋದು, ಅವ್ರೂ ಅಲ್ಲಿ ಹೋಗಿ ಫೈಟ್ ಮಾಡ್ಬೋದು ಅಂಥವ್ರನ್ನೇ ಕಳಿಸಿರ್ತಾರಲ್ವ ಅದರಲ್ಲಿ. ಬಟ್ ಕಪ್ ಗೆದ್ದಿರೋದ್ರಲ್ಲಿ ತುಂಬಾ ಖುಷಿ ಇದೆ ಹನುಮಂತು. ಯಾಕಂದರೆ ಅವನ ವ್ಯಕ್ತಿತ್ವನೇ ಇವತ್ತು ಅವನ್ನ ಗೆಲ್ಲಿಸಿದ್ದು ಕಪ್ಪು. ಯಾಕಂದರೆ ಆಟ ಎಲ್ಲರೂ ಆಡ್ತೀವಿ ಟಾಸ್ಕು. ಇವಾಗ 10 ಟಾಸ್ಕಲ್ಲಿ ಒಂದು 6 ಟಾಸ್ಕು ಒಬ್ಬರು ವಿನ್ ಆಗ್ಬೋದು, ಇನ್ನೊಬ್ಬರು 4 ಟಾಸ್ಕ್ ವಿನ್ ಆಗ್ಬೋದು, 7-3 ಆಗ್ಬೋದು, ಈ ಥರ ನಂಬರ್ಸ್ ಆಗ್ಬೋದು ಅಷ್ಟೇ ಟಾಸ್ಕ್ ವಿಚಾರಗಳಲ್ಲಿ. ಅದು ಬಿಟ್ಟು ಮನೇಲಿ ಹೇಗೆ ನಡ್ಕೋತೀವಿ ಅವ್ರ ಹಾಡುಗಳ ಮೂಲಕ ಇರ್ಬೋದು, ಆಮೇಲೆ ವ್ಯಕ್ತಿತ್ವ, ಆಮೇಲೆ ಯಾರನ್ನೇ ಆಗಲಿ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡೋದು ಮನುಷ್ಯ ಅಲ್ಲ. ಏನೋ ಟಾಸ್ಕ್ ವಿಚಾರದಲ್ಲಿ ಆ ಥರ ಇರ್ಬೋದು. ಆಮೇಲೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾತಾಡಿರ್ತಾರೆ. ಜನಗಳಿಗೆ ಇಷ್ಟ ಆಗಿದೆ, ವೋಟ್ ಮಾಡಿದ್ದಾರೆ, ಗೆಲ್ಲಿಸಿದ್ದಾರೆ, ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಆ ಕಪ್ಪು ಗೆಲ್ಲೋಕ್ಕೆ ಅರ್ಹತೆ ಇರೋದಕ್ಕೋಸ್ಕರನೇ ಅವನು ಇಲ್ಲಿವರೆಗೂ ಫೈನಲಿಸ್ಟು ಆಗಿ ಫೈನಲ್ಗೆ ಅಂತ ಬಂದು ಟಾಪ್ 2ನಲ್ಲಿದ್ದು ಕಪ್ ಗೆದ್ದಿದ್ದು. ಅರ್ಹತೆ ಇಲ್ಲ ಅಂತಿದ್ರೆ ಅದು ಸುಮ್ಮನೆ ಅದು ಆಗಲ್ಲ ಮೇಡಮ್. ಯಾಕಂದರೆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಯಾವುದೋ ಹಿಂಗೆ ಸ್ಟ್ರೋಲ್ ಮಾಡಬೇಕು, ಅದನ್ನು ನೋಡಿದ್ರೆ ಯಾರು ಗೆಲ್ಲಬೇಕು, ಹನುಮಂತದ್ದು ಹೆಸರು ಇರುತ್ತೆ. ತುಂಬ ಕಡೆ ಹನುಮಂತು ಹೆಸರು ಇದೆ ಅಲ್ವಾ. ಆಮೇಲೆ ಗೆಲ್ಲಿ ವಿಕ್ಕಿ ಅವ್ನು ರನ್ನರ್ ಅಪ್ ಆಗಿದ್ದಾನೆ, ಫಸ್ಟ್ ರನ್ನರ್ ಅಪ್. ಅದೂ ಖುಷಿ ಇದೆ, ಅದರಲ್ಲಿ ಏನು ಬೇಜಾರಿಲ್ಲ, ಏನಿಲ್ಲ. ಬಟ್ ಅವನಿಗೆ ಫಸ್ಟ್ ಅನೌನ್ಸ್ ಮಾಡಿದಾಗ ಗೆದ್ದು ಚಪ್ಪಾಳೆ ತಟ್ಟಿದವನೇ ನಾನು. ಯಾಕಂದರೆ ನಾನು ನೋಡಿದ್ದೀನಿ ಅವನ ಸರಳತೆ, ಅವನು ಹೇಗೆ ಬದುಕಿದ್ದ, ಅವ್ನು ಹೇಗೆ ಮನೇಲಿದ್ದ. ಆಮೇಲೆ ಫೇಕಲ್ಲ, ಫೇಕಾಗಿ ನೀನು 1 ದಿನ 2 ದಿನ 1 ವಾರ ನಡ್ಕೋಬೋದು. ಬಟ್ 120 ದಿನ ಫೇಕಾಗಿ ಇರೋಕ್ಕಾಗಲ್ಲ ಒಬ್ಬ ಮನುಷ್ಯ. ಅವನ ವ್ಯಕ್ತಿತ್ವನ ಬಿಟ್ಟು ಇರೋಕ್ಕೆ ಅಂದರೆ ಹೇಗಿರಬೇಕು ಹಾಗೇ ಇರ್ತಾರೆ. ಹನುಮಂತು ಅವರಾಗೆ ಇದ್ರು ಅಂತ ಹೇಳ್ತಾ ಇದ್ದಾರೆ. ಹೌದು, ಹನುಮಂತು ಹಾಗೇ ಇದ್ದ. ಆಮೇಲೆ ಅವನು ಸಿಕ್ಕಾಪಟ್ಟೆ ಕೂಲಾಗಿ ತೊಗೋತಿದ್ದ ಟಾಸ್ಕು, ಇನ್ನೊಂದು ಮತ್ತೊಂದು. ಅವನು ಒಳಗೆ ಬರಬೇಕಾದ್ರೆ ಕಿಚ್ಚನ ಚಪ್ಪಾಳೆ ತೊಗೊಂಡ್ರೆ ಸಾಕು ಅಂತಲೇ ಬಂದವನು. ಆಮೇಲೆ ತೊಗೊಂಡ, ಅದು ಕಿಚ್ಚನ ಚಪ್ಪಾಳೆನೂ ತೊಗೊಂಡ, ಆಮೇಲೆ ಕಪ್ಪು ಗೆದ್ದ. ಬಟ್ ಆ ರೀತಿ ಮೈಂಡ್ ಸೆಟ್ ಇರೋಂಥವ್ರು, ಆ ರೀತಿ ಇರ್ತಕ್ಕಂಥ ವ್ಯಕ್ತಿತ್ವ ಇರೋದು ರೇರು, ತುಂಬ ರೇರ್ ಕ್ಯಾರೆಕ್ಟ್ರು. ತುಂಬ ಎಲ್ಲೋ ಒಬ್ಬೊಬ್ಬರು ಸಿಗ್ತಾರೆ. ಆ ಥರದ ವ್ಯಕ್ತಿಗೆ, ಆ ಥರ ವ್ಯಕ್ತಿತ್ವ ಇರೋ ವ್ಯಕ್ತಿಗೆ ನಂಗೆ ಕಪ್ ಗೆದ್ದಿರೋದು ತುಂಬಾ ಖುಷಿ ಇದೆ. ಇನ್ನು ಫೈನಲಿ ನಿಮ್ಮ ಅಭಿಮಾನಿಗಳಿಗೆ, ಅಂದರೆ ನೀವು ಗೆಲ್ಲಬೇಕಿತ್ತು, ಕಪ್ ಮಂಜು ಅವ್ರಿಗೆ ಸಿಗಬೇಕಿತ್ತು ಅಂತ ಭಾವಿಸಿರೋರಿಗೆ, ಬಿಗ್ ಬಾಸಿಂದ ನೀವು ಕಲ್ತಿರುವಂತಹ ಪಾಠ, ನಿಮ್ಮ ಅಭಿಮಾನಿಗಳಿಗೆ ನಿಮ್ಮಿಂದ 1-2 ಮಾತುಗಳು ಫೈನಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಎಲ್ಲರೂ ಅಂದರೆ ನನ್ನನ್ನು ಫೈನಲಿಸ್ಟ್ ಆಗಿ ಫಿನಾಲೆ ವೀಕ್ ಗಂಟ ಕರ್ಕೊಂಬಂದಂತಹ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ, ಪ್ರೀತಿ, ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದು ಬಿಟ್ಟು ನಾನು ಹೇಳೋದೇನು ಅಂತಂದರೆ, ನಾನು ನಿಮ್ಮಗಳ ಪ್ರೀತಿ, ನಿಮ್ಮಗಳ ಮನಸ್ಸು
ನಾನು ಗೆದ್ದಿದ್ದೀನಿ. ಆ್ಯಕ್ಚುಲಿ ಸುಮಾರು ಜನ ಕಾಲ್ಗಳು ಮಾಡಿದವಾಗ ಇದಂದವಾಗ ಕಪ್ ಗೆಲ್ಲೋದು ಹೌದು ಇಂಪಾರ್ಟೆಂಟು. ಒಬ್ಬ ಮನುಷ್ಯ ಹೇಗೆ ಗೆಲ್ತಾನೆ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಬಟ್ ನನ್ನ ವ್ಯಕ್ತಿತ್ವನ ಉಳಿಸ್ಕೊಂಡು ನಾನು ನಿಮಗೂ ಪ್ರೀತಿ ವಿಶ್ವಾಸನೆಲ್ಲ ಗೆದ್ದಿದ್ದೀನಿ ಅಂತ ಅನ್ಕೋತೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು, ಇವಾಗ ಮ್ಯಾಕ್ಸ್ ಸಿನಿಮಾನ ಗೆಲ್ಸಿದ್ದೀರಾ, ಮ್ಯಾಕ್ಸ್ ಸಿನಿಮಾದಲ್ಲಿ ನನ್ನ ಪಾತ್ರನೂ ಗೆಲ್ಸಿದ್ದೀರಾ, ಎಲ್ರಿಗೂ ಇಷ್ಟ ಆಗಿದೆ. ಇನ್ನು ಮುಂದೆನೂ ಅಷ್ಟೇ ಎಷ್ಟು ಮನೋರಂಜನೆ ಕೊಡೋಕ್ಕೆ ಸಾಧ್ಯನೋ ನನ್ನ ಕಡೆಯಿಂದ ಎಷ್ಟು ಸಿನಿಮಾಗಳು ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸಿನಿಮಾಗಳು ಮಾಡ್ತಾ ಹೋಗ್ತೀನಿ. ಹಾಗೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬದುಕೋದಕ್ಕೆ ಖಂಡಿತ ಇದ್ರ ಮುಂಚೆನೂ ಅದೇ ರೀತಿ ಇದ್ದೆ, ಇನ್ನು ಮುಂದೆನೂ ಅದೇ ರೀತಿ ಇರ್ತೀನಿ, ಒಳ್ಳೆ ವ್ಯಕ್ತಿಯಾಗಿ ಬದುಕ್ತೀನಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಸರ್, ಬಿಗ್ ಬಾಸ್ ಹೊರತುಪಡಿಸಿ ಪ್ರಶ್ನೆ, ನಿಮಗೆ ಗೊತ್ತಿರ್ಬೋದು ಶಿವಣ್ಣ ಅವರ ಆರೋಗ್ಯ ಹದಗೆಟ್ಟು ಅಮೆರಿಕಾಗೂ ಈ ಚಿಕಿತ್ಸೆನ ಪಡೆದುಕೊಂಡು ವಾಪಸ್ ಆಗಿದ್ದಾರೆ. 2 ಡೇಸಿಂದ ರೆಸ್ಟ್ನಲ್ಲಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗೇನೂ ಆಗಲ್ಲ ಮೇಡಮ್, ಅದು ಏನೋ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಷ್ಟೇ. ಮಾಡಿದಂಥ ಸಿನಿಮಾಗಳಿದೆಯಲ್ಲ, ಅವ್ರಿಗಿರೋಂಥ ಎನರ್ಜಿ ಅವ್ರಿಗೆ ರಾಘವೇಂದ್ರ ಸ್ವಾಮಿ ಕೃಪೆ ಇದೆ, ಯಾರಿಗೇನೂ ಆಗಲ್ಲ, ಅಣ್ಣಂಗೂ ಏನೂ ಆಗಲ್ಲ. ನೋಡ್ಕೊಂಡು ಬರೋ ಹೋಗ್ತೀನಿ ಮೇಡಮ್, ವೆರಿ ಸೂನ್ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಬರ್ತೀನಿ. ಅಂದರೆ ಎಲ್ಲರೂ ಹೋಗ್ತಾ ಇರ್ತಾರೆ ಈ ಟೈಮಲ್ಲಿ, ಅವ್ರಿಗೂ ರೆಸ್ಟ್ ಬೇಕು, ಅವ್ರಿಗೂ ಈಗ ಬಂದಿರ್ತಾರೆ. ಪ್ರತಿಯೊಬ್ಬರು ಹೋಗಿ ಹೇಗಿದ್ದೀರಣ್ಣ, ಹೇಗೆ ಅಂದರೆ ನಮಗೆ ಒಂಥರ ಅನಿಸ್ಬಿಡುತ್ತೆ. ನಮಗೆ ಯಾವುದೋ ಒಂದು ಸಣ್ಣ ಚಳಿ ಜ್ವರ ಬಂದು ನಾವೇನೋ ಮಲ್ಕೊಂಡಿರ್ತೀವಿ, ಅವ್ರಿಗೆ ಕೋಟ್ಯಂತರ ಜನ ಅಭಿಮಾನಿಗಳಿದ್ದಾರೆ, ಒಂದಷ್ಟು ಬಳಗನೇ ಇದೆ. ಹೋಗ್ತೀನಿ ಮೇಡಮ್, ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಬಿಗ್ ಬಾಸ್ ಮನೆ ಜರ್ನಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಆ್ಯಂಡ್ ನಿಮ್ಮ ಸಿನಿಮಾ ಮ್ಯಾಕ್ಸ್ ದೊಡ್ಡ ಯಶಸ್ಸನ್ನು ಕಾಣಲಿ. ಆಲ್ ದ ವೆರಿ ಬೆಸ್ಟ್. ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಿಮ್ಮ ಕೈಗೆ ಸಿಗಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ನೀವು ಬೆಳೀರಿ, ನಮ್ಮನ್ನೆಲ್ಲರ ರಂಜಿಸ್ರಿ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ತುಂಬ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇದಿಷ್ಟು ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಆದಂತಹ ಉಗ್ರ ಮಂಜು ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್